ಹೆಲೋ ಸಾಧಕರೇ, ವೆಲ್ಕಮ್ ಟು ರಘು GK 2026 ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಕುರಿತಾಗಿ ನಾವು ಇವತ್ತು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಮೊದಲನೇದಾಗಿ ಇದರ ಪರಿಚಯ ನೋಡ್ತಾ ಹೋದರೆ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಮೂಲಕ ಸ್ಥಾಪಿಸಲಾಗಿರ್ತಕ್ಕಂತಹ ಶಾಸನ ಮಂಡಳಿಗಳಲ್ಲಿ ಭಾರತೀಯರಿಗೆ ಸಮರ್ಪಕವಾಗಿರ್ತಕ್ಕಂಥ ಪ್ರಾತಿನಿಧ್ಯತೆಯನ್ನು ದೊರೆಯಲಿಲ್ಲ, ಅವಕಾಶಗಳನ್ನು ಸಿಗಲಿಲ್ಲ. ಇದರ ವಿರುದ್ಧವಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಹಲವಾರು ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದಿಡುತ್ತದೆ. ಈ ಕಾಯ್ದೆ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಇದೆಯಲ್ಲ, ಇದು 1861ರಲ್ಲಿ ಲಾಸ್ಟ್ ಭಾರತೀಯ ಕೌನ್ಸಿಲ್ ಕಾಯ್ದೆಯಲ್ಲಿ ಜಾರಿಗೆ ಮಾಡಿರ್ತಕ್ಕಂಥ ಕಾಯ್ದೆಯಲ್ಲಿ ಶಾಸನ ಮಂಡಳಿಗಳಲ್ಲಿ ಭಾರತೀಯರಿಗೆ ಸಮರ್ಪಕವಾಗಿರ್ತಕ್ಕಂಥ ಸ್ಥಾನಮಾನ ಅವಕಾಶಗಳನ್ನು ದೊರೆಯಲಿಲ್ಲ ಅಂಥೇಳಿ ಅದರ ವಿರುದ್ಧವಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸು ಹಲವಾರು ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರದ ಮುಂದಿಡುತ್ತದೆ. ಇದೇ ಇದರ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ. ನಂತರ ಕಾಂಗ್ರೆಸ್ನ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳೇನಿದ್ವು? ಚುನಾಯಿತ ಸದಸ್ಯರಿಗೆ ಅವಕಾಶವನ್ನು ದೊರಕಿಸಿಕೊಡ್ಬೇಕು, ಶಾಸನ ಮಂಡಳಿಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು, ಅದಾದ ನಂತರ ಬಜೆಟ್ಗಳ ಕುರಿತಾಗಿ ಆಯವ್ಯಯಗಳ ಕುರಿತಾಗಿ ಚರ್ಚೆಯನ್ನು ನಡೆಸಲು ನಮ್ಮ ಭಾರತೀಯರಿಗೆ ಅವಕಾಶವನ್ನು ದೊರಕಿಸಿಕೊಡ್ಬೇಕು. ಅದಾದ ನಂತರ ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂಥ ಹಕ್ಕನ್ನು ನಮ್ಮ ಭಾರತೀಯರಿಗೆ ನೀಡಬೇಕು ಅಂಥೇಳಿ ಬ್ರಿಟಿಷ್ ಸರ್ಕಾರದ ಮುಂದಿಡ್ತದೆ. ಆಮೇಲೆ ಕಾರ್ಯಾಂಗದ ಮೇಲೆ ಶಾಸಕಾಂಗದ ನಿಯಂತ್ರಣವನ್ನು ಕೂಡ ಇರಬೇಕು ಅಂಥೇಳಿ ಈ ಕಾಯ್ದೆಯಲ್ಲಿ ಕಾಂಗ್ರೆಸ್ನ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯಾಗಿದೆ. ಈ ಬೇಡಿಕೆಗಳನ್ನು ಭಾಗಶಃ ಈಡೇರಿಸುವ ಉದ್ದೇಶದಿಂದಾಗಿ 1892ರಲ್ಲಿ ಈ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ ಅಂಥೇಳಿ ನಾವು ತಿಳಿದುಕೊಳ್ಬೇಕು. ನೋಡಿದ್ರಲ್ಲ, ಈ ಭಾರತ ಕೌನ್ಸಿಲ್ ಕಾಯ್ದೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಸದಸ್ಯರ ಸಂಖ್ಯೆ ಹೆಚ್ಚಳ ಮಾಡ್ತಾರೆ. ಏನು? ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಮಂಡಳಿಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತದೆ. ಆಮೇಲೆ ಸರ್ಕಾರೇತರ ಸದಸ್ಯರ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲಾಯಿತು ಈ ಕಾಯ್ದೆಯಿಂದ. ಆದರೆ ಸರ್ಕಾರಿ ಸದಸ್ಯರ ಬಹುಮತವನ್ನು ಮುಂದುವರಿಸಲಾಯಿತು. ನೋಡಿದ್ರಲ್ಲ, ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದಪ್ಪ ಅಂದರೆ, ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಯಿತು, ಆದರೆ ಸರ್ಕಾರದ ಪ್ರಾಬಲ್ಯ ಕಡಿಮೆಯಾಗಲಿಲ್ಲ. ಸಂಖ್ಯೆ ಹೆಚ್ಚಿಗೆ ಮಾಡಿದ್ದಾರೆ, ಬಟ್ ಬ್ರಿಟಿಷ್ ಸರ್ಕಾರದ ಪ್ರಾಬಲ್ಯ ಏನಿದೆಯಲ್ಲ, ಎಲ್ಲದರಲ್ಲಿ ಮುಂದಾಳತ್ವವನ್ನು ಅವರೇ ವಹಿಸ್ತಾ ಇದ್ದಾರೆ ಹೊರತು ನಮ್ಮ ಭಾರತೀಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನೀಡಲಿಲ್ಲ ಅಂಥೇಳಿ ನಾವು ಈ ಕಾಯ್ದೆ ಮೂಲಕ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನಂತರ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಶಾಸನ ಮಂಡಳಿಗಳ ಅಧಿಕಾರವನ್ನು ವಿಸ್ತರಣೆ ಮಾಡ್ತಾರೆ. ಏನು? ಶಾಸನ ಮಂಡಳಿಗಳಿಗೆ ಬಜೆಟನ್ನು ಕುರಿತು ಚರ್ಚಿಸುವಂಥ ಹಕ್ಕನ್ನು ನೀಡ್ತಾರೆ. ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂಥ ಹಕ್ಕನ್ನು ನೀಡಲಾಗ್ತದೆ. ಕೆಲವೊಂದಕ್ಕೆ ಮಿತಿ ಇಡ್ತಾರೆ. ಯಾವುದಕ್ಕೆ? ಬಜೆಟ್ ಮೇಲೆ ಮತದಾನ ಮಾಡುವ ಹಕ್ಕು ಇವರಿಗೆ ಕೊಡೋದೇ ಇಲ್ಲ ಭಾರತೀಯರಿಗೆ. ಆಮೇಲೆ ಪೂರಕ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಇಲ್ಲಿ ಇರಲೇ ಇಲ್ಲ. ಏನು? ಬಜೆಟ್ ಕುರಿತಾಗಿ ಚರ್ಚೆ ಮಾಡಬಹುದು, ಆದರೆ ಬಜೆಟ್ನ ಮೇಲೆ ಮತದಾನ ಮಾಡುವಂಥ ಹಕ್ಕುಗಳನ್ನು ಭಾರತೀಯರಿಗೆ ಯಾವುದೇ ಕಾರಣಕ್ಕೂ ನೀಡೋದಿಲ್ಲ. ಸರ್ಕಾರಕ್ಕೆ ಪ್ರಶ್ನೆ ಕೇಳುವಂಥ ಹಕ್ಕನ್ನು ನೀಡ್ತಾರೆ, ಆದರೆ ಪೂರಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವ ಅವಕಾಶ ಇಲ್ಲಿ ಯಾವುದೇ ರೀತಿಯಾಗಿ ಇರಲಿಲ್ಲ ಈ ಕಾಯ್ದೆಯಲ್ಲಿ. ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂದ್ರೆ, ಚರ್ಚೆ ಮಾಡಲು ಅವಕಾಶ ಇತ್ತು, ಆದರೆ ನಿರ್ಧಾರ ಕೈಗೊಳ್ಳುವಂಥ ಅಧಿಕಾರ ಇರಲಿಲ್ಲ. ಅಂದರೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಈ ಕಾಯ್ದೆ ಕುರಿತಾಗಿ ನಾವು ಇಲ್ಲಿ ಇದರ ಬಗ್ಗೆ ನೋಡ್ಕೊಳ್ಬೋದು. ನಂತರ ಪರೋಕ್ಷ ಚುನಾವಣೆ ಆರಂಭ. ಮೂರನೇ ಪಾಯಿಂಟ್ ಏನು? ಪರೋಕ್ಷ ಚುನಾವಣೆಯ ಆರಂಭ. ಕೆಲವು ಸದಸ್ಯರನ್ನು ವಿವಿಧ ಸಂಸ್ಥೆಗಳ ಶಿಫಾರಸಿನ ಮೇರೆಗೆ ನೇಮಕವನ್ನು ಮಾಡಲಾಗ್ತದೆ. ಯಾವುದು? ಜಿಲ್ಲಾ ಮಂಡಳಿಗಳು, ಮುನ್ಸಿಪಾಲಿಟಿಗಳು, ವಿಶ್ವವಿದ್ಯಾನಿಲಯಗಳು, ವಾಣಿಜ್ಯ ಮಂಡಳಿಗಳು, ಜಮೀನ್ದಾರಿ ಸಂಘಗಳು, ಇವುಗಳ ಶಿಫಾರಸಿನ ಆಧಾರದ ಮೇಲೆ ಮಾತ್ರ ಭಾರತೀಯ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತಾ ಇತ್ತು ಅಂಥೇಳಿ ಇಲ್ಲಿ ತಿಳಿಸ್ತಾರೆ ಈ ಕಾಯ್ದೆಯಲ್ಲಿ. ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡ್ತಾ ಹೋದರೆ ಎಲೆಕ್ಷನ್ ಎಂಬ ಪದವನ್ನು ಕಾಯ್ದೆಯಲ್ಲಿ ಎಲ್ಲೂ ಕೂಡ ಬೆಳೆಸಿಲ್ಲ ಆಯ್ಕೆ ಮಾಡುವಂಥ ಪದ್ಧತಿಯಲ್ಲಿ. ಆದರೆ ಇದು ಭಾರತದಲ್ಲಿ ಪರೋಕ್ಷ ಚುನಾವಣಾ ಪದ್ಧತಿ ಆರಂಭ ಎಂದು ಪರಿಗಣಿಸಲಾಗ್ತದೆ. ಎಲೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿರೋದು ಯಾವ ರೀತಿಯಪ್ಪ ಅಂತಂತಂದರೆ, ಇದ್ರ ಮೂಲಕವಾಗಿ ಪರೋಕ್ಷವಾಗಿ ಸ್ಟಾರ್ಟ್ ಆಗಿದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೋದು. ನಂತರ 4ನೇ ಪಾಯಿಂಟ್ ನೋಡ್ತಾ ಹೋದರೆ, ವೈಸ್ರಾಯ್ ಮತ್ತು ಗವರ್ನರ್ಗಳಿಗೆ ಅಧಿಕಾರಿ ಅಂದರೆ ವೈಸ್ರಾಯ್ ಕೇಂದ್ರ ಶಾಸನ ಮಂಡಳಿಗೆ ಹೆಚ್ಚುವರಿ ಸದಸ್ಯರನ್ನು ನಾಮಕರಣ ಮಾಡಬಹುದಾಗಿತ್ತು. ಗವರ್ನರ್ಗಳು ಪ್ರಾಂತೀಯ ಮಂಡಳಿಗೆ ಸದಸ್ಯರ ನಾಮಕರಣವನ್ನು ಮಾಡಬಹುದಾಗಿತ್ತು. ಇದಕ್ಕೆ ಭಾರತ ಕಾರ್ಯದರ್ಶಿಯ ಅನುಮೋದನೆ ಅಗತ್ಯವಾಗಿತ್ತು. ಅಂದರೆ ವೈಸ್ರಾಯ್ ಅವರು
ಕೇಂದ್ರ ಶಾಸನ ಮಂಡಳಿಗೆ ಹೆಚ್ಚುವರಿಯಾಗಿರ್ತಕ್ಕಂಥ ಸದಸ್ಯರನ್ನು ನಾಮಕರಣ ಅಥವಾ ನೇಮಕ ಮಾಡುವಂಥ ಅಧಿಕಾರ ವೈಸ್ರಾಯ್ ಅವರಿಗೆ ನೀಡಲಾಗಿತ್ತು. ಆಮೇಲೆ ಗವರ್ನರ್ಗಳು ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ನಾಮಕರಣ ಕೂಡ ಇಲ್ಲಿ ಮಾಡಬಹುದಾಗಿತ್ತು ಅಂತ ತಿಳಿಸಿದ್ದಾರೆ. ಇದಕ್ಕೆಲ್ಲಪ್ಪ ಅಂದ್ರೆ ಭಾರತದ ಕಾರ್ಯದರ್ಶಿ ಯಾರು ಇರ್ತಾರಲ್ಲ ಅವರ ಅನುಮೋದನೆ ಕಂಪಲ್ಸರಿ ಅಗತ್ಯವಾಗಿತ್ತು. 5ನೇ ಪಾಯಿಂಟು, ಭಾರತೀಯರಿಗೆ ರಾಜಕೀಯ ತರಬೇತಿ ಈ ಕಾಯ್ದೆಯಿಂದ ಸಿಗ್ತದೆ. ಹೆಂಗೆ? ಭಾರತೀಯರು ಮೊದಲ ಬಾರಿಗೆ ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿದ್ರು ಈ ಕಾಯ್ದೆಯಿಂದಾಗಿ. ಮೊದಲು ಇರಲಿಲ್ಲ. ಈ ಕಾಯ್ದೆ ಬಂದ ಮೇಲೆ ಮೊದಲ ಬಾರಿಗೆ ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಸರ್ಕಾರದ ಹಣಕಾಸು ನೀತಿಯನ್ನು ವಿಮರ್ಶಿಸಿದ್ರು. ಸಾರ್ವಜನಿಕ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ ನಮ್ಮ ಭಾರತೀಯರು. ಇದು ಮುಂದಿನ ಸಂವಿಧಾನಾತ್ಮಕ ಸುಧಾರಣೆಗಳಿಗೆ ಅಡಿಪಾಯವಾಗಿರ್ತಕ್ಕಂಥದ್ದು ಅಂತ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, ಈ 1892ರ ಕಾಯ್ದೆಯ ಪ್ರಮುಖವಾಗಿರ್ತಕ್ಕಂಥ ಮಹತ್ವಗಳನ್ನು ನಾವು ಏನಾದರೂ ನೋಡ್ತಾ ಹೋದರೆ, ಭಾರತದಲ್ಲಿ ಚುನಾವಣಾ ಪದ್ಧತಿ ಈ ಕಾಯ್ದೆ ಮೂಲಕ ಆರಂಭವಾಯಿತು ಪರೋಕ್ಷವಾಗಿ ಅಂಥೇಳಿ ನಾವು ಹೇಳ್ಬೋದು. ಭಾರತೀಯರಿಗೆ ಸೀಮಿತವಾಗಿರ್ತಕ್ಕಂಥ ರಾಜಕೀಯ ಹಕ್ಕುಗಳನ್ನು ನೀಡಲಾಯಿತು ಈ ಕಾಯ್ದೆ ಮೂಲಕ. ಬಜೆಟ್ ಚರ್ಚೆಗೆ ಅವಕಾಶವನ್ನು ನೀಡಲಾಯಿತು ಈ ಕಾಯ್ದೆ ಮೂಲಕ. ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವಂತಹ ಅವಕಾಶವನ್ನು ಕೂಡ ನೀಡಲಾಯಿತು ಈ ಕಾಯ್ದೆಯ ಮೂಲಕವೇ. ಆಮೇಲೆ ರಾಷ್ಟ್ರೀಯ ಚಳುವಳಿಗಳಿಗೆ ಹೊಸ ಉತ್ತೇಜನ ಅಂತಂತಂದರೆ ಅವರಿಗೆ ಮೋಟಿವೇಟ್ ಮಾಡ್ದಂಗೆ ಆಯಿತು ಈ ಕಾಯ್ದೆ ಮೂಲಕ ಅಂಥೇಳಿ ನಾವು ತಿಳ್ಕೊಳ್ಬೇಕು. ಕೆಲವೊಂದಿಷ್ಟು ದೋಷಗಳಿದ್ದಾವೆ, ಕೆಲವೊಂದಿಷ್ಟು ಮಿತಿಗಳಿದ್ದಾವೆ. ಏನಿದಾವೆ ಇದಕ್ಕೆ ಮಿತಿಗಳು, ದೋಷಗಳಪ್ಪ ಅಂತಂದರೆ, ಚುನಾವಣಾ ವ್ಯವಸ್ಥೆ ನೇರವಾಗಿ ಇರಲಿಲ್ಲ. ಸರ್ಕಾರಿ ಸದಸ್ಯರ ಬಹುಮತ ಮುಂದುವರಿತದೆ. ಆಮೇಲೆ ಬಜೆಟ್ ಮೇಲೆ ಮತದಾನದ ಹಕ್ಕು ಇರಲಿಲ್ಲ ನಮ್ಮ ಭಾರತೀಯರಿಗೆ. ಪೂರಕ ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶಗಳನ್ನು ಕೂಡ ಇಲ್ಲಿ ಕೊಡಲಿಲ್ಲ. ಕಾರ್ಯಾಂಗದ ಮೇಲೆ ನೈಜವಾಗಿರ್ತಕ್ಕಂಥ ನಿಯಂತ್ರಣ ಭಾರತೀಯರದಿರಲಿಲ್ಲ, ಬ್ರಿಟಿಷರದಿತ್ತು ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, 1861 ಮತ್ತು 1892ರ ಕಾಯ್ದೆಯ ಹೋಲಿಕೆ ಮಾಡಿದಾಗ ಯಾವ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿದ್ವಪ್ಪ ಅಂಥೇಳಿ ಪರೀಕ್ಷಾ ದೃಷ್ಟಿಯಿಂದ ನೋಡಬೇಕು. ಯಾಕಂದರೆ ಕಂಪಲ್ಸರಿ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಕುರಿತಾಗಿ ಸುಮಾರು ಪರೀಕ್ಷೆಗಳಲ್ಲಿ 1ರಿಂದ 2 ಪ್ರಶ್ನೆಗಳನ್ನು ಪ್ರತಿ ಎಕ್ಸಾಮಲ್ಲೂ ಕೇಳ್ತಾರೆ. ಇತ್ತೀಚೆಗೆ KA ಕೂಡ ಇದರ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕಪ್ಪ ಅಂತಂತಂದರೆ ಪೇಪರ್ನ ಟಫ್ನೆಸ್ ಬಹಳಷ್ಟು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಎಲ್ಲರೂ ಈ ಒಂದು ಚಾಪ್ಟರ್ನ ಪೂರ್ತಿಯಾಗಿರ್ತಕ್ಕಂಥ 360 ಡಿಗ್ರಿ ಆ್ಯಂಗಲಲ್ಲಿ ಮಾತ್ರ ಸ್ಟಡಿ ಮಾಡಿದಾಗ ಇದಕ್ಕೆ ನೀವು ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು. ಸುಮ್ಮನೆ MCQಗಳ ಸುಮ್ಮನೆ ನೋಡಿಕೊಂಡು ಅದರ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ. ನೀವು ಮೊದಲು ಯಾವುದೇ ಒಂದು ಚಾಪ್ಟರ್ ಇತ್ತುವಪ್ಪ ಅಂದ್ರೆ ಅದು ಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ಅದ್ರ ಮೇಲೆ ನೀವೇ ಸುಮಾರು ಏನಿಲ್ಲಪ್ಪ ಅಂತಂದರೆ 10ರಿಂದ 15 ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಹೋದಾಗ ಮಾತ್ರ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ನೀಡಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು. ನೋಡಿ, 1861 ಮತ್ತು 92ರ ಕಾಯ್ದೆಗಳನ್ನು ಹೋಲಿಕೆ ಮಾಡಿದಾಗ 1861ರ ಕಾಯ್ದೆ ಏನು ಹೇಳ್ತದೆ, 1892ರ ಕಾಯ್ದೆ ಏನು ಹೇಳ್ತದೆ ನೋಡಿ. ಭಾರತೀಯರಿಗೆ ಕಡಿಮೆ ಪ್ರಾಧಾನ್ಯತೆಯನ್ನು ಈ 1861ರ ಕಾಯ್ದೆಯಲ್ಲಿ ನೀಡಲಾಗಿತ್ತು. ಆದ್ರೆ ಈ 1892ರ ಕಾಯ್ದೆಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಮಾಡ್ತಾರೆ. ಮೊದಲು ಕಮ್ಮಿ ಇತ್ತು, ನಂತರ ಜಾಸ್ತಿ ಆಯಿತು. ಅದರ ನಂತರ ಬಜೆಟ್ನ ಚರ್ಚೆಗೆ ಅವಕಾಶನೇ ಇರಲಿಲ್ಲ 1861ರ ಕಾಯ್ದೆಯಲ್ಲಿ. ಆದರೆ 1892ರ ಕಾಯ್ದೆಯಲ್ಲಿ ಬಜೆಟ್ ಚರ್ಚೆಗೆ ಅವಕಾಶವನ್ನು ನೀಡ್ತದೆ. ಆಮೇಲೆ ಪ್ರಶ್ನೆ ಕೇಳುವ ಅವಕಾಶ 1861ರ ಕಾಯ್ದೆ ಒಳಗೆ ಇರಲಿಲ್ಲ. ಆದರೆ ಪ್ರಶ್ನೆ ಕೇಳುವಂಥ ಅದೇ ಅವಕಾಶಪ್ಪ ಅಂತಂದರೆ 1892ರ ಕಾಯ್ದೆ ನೀಡ್ತದೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ಅದಾದ ನಂತರ ಚುನಾವಣೆ ವ್ಯವಸ್ಥೆ ಈ 1861ರ ಕಾಯ್ದೆಯಲ್ಲಿ ಇರಲಿಲ್ಲ. ಆದರೆ ಪರೋಕ್ಷ ಚುನಾವಣೆಯ ಆರಂಭ ಎಲ್ಲಿಂದ ಆಯ್ತಪ್ಪ ಅಂತಂದರೆ 1892ರ ಕಾಯ್ದೆಯಿಂದ ಪ್ರಾರಂಭ ಆಯ್ತು ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿ, ಸರ್ಕಾರದ ಸಂಪೂರ್ಣವಾಗಿರ್ತಕ್ಕಂತಹ ನಿಯಂತ್ರಣ ಈ 1861ರ ಕಾಯ್ದೆಯಲ್ಲಿ. ಆದರೆ ಸ್ವಲ್ಪ ರಾಜಕೀಯ ಅವಕಾಶಗಳನ್ನು ಭಾರತೀಯರಿಗೆ ನೀಡ್ತದೆ. ಆದರೆ 1861ರ ಕಾಯ್ದೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಭಾರತೀಯರಿಗೆ ನೀಡಲೇ ಇಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಯಾರ ಕೈದಾಗಿತ್ತಂದರೆ ಬ್ರಿಟಿಷ್ ಸರ್ಕಾರದ ಕೈಯಲ್ಲೇ ಇತ್ತು. ಆದರೆ ಈ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಯಲ್ಲಿ ಸ್ವಲ್ಪ ರಾಜಕೀಯ ಅವಕಾಶಗಳನ್ನು ನಮ್ಮ ಭಾರತೀಯರಿಗೆ ನೀಡ್ತಾರೆ ಅಂತೇಳಿ ನಾವು ಇಲ್ಲಿ ತಿಳಿದುಕೊಳ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾವು 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಕುರಿತಾಗಿ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ವಿ. ನೀವು ನಾನು ವಿಡಿಯೋ ಮಾಡೋ ಟೈಮಲ್ಲಿ ಹಾಕಿರ್ತಕ್ಕಂತಹ ನೋಟ್ಸ್ಗಳನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ಅದರ ಮೇಲೆ MCQ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿಕೊಂಡು
ನೀವು ಪರೀಕ್ಷೆಗೆ ತಯಾರಿ ಮಾಡಿದ್ರೆ ಇದ್ರ ಮೇಲೆ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು ಅಂತೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಹೆಚ್ಚಿನ ವಿಡಿಯೋಗಳನ್ನು ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾಂಗ್ ವಿಡಿಯೋಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಗ್ರೂಪ್ ಮಾಡಿದ್ದೀನಿ. ಅದರಲ್ಲಿ ಇದರ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆನ್ಸರ್ ಮಾಡ್ಬೋದು ಅಂತೇಳಿ ನೀವು ತಿಳಿದುಕೊಳ್ಬೋದು. ಅದೇ ರೀತಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಅತಿ ಹೆಚ್ಚಾಗಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಾಗ ಮಾತ್ರ ಜೀವನದಲ್ಲಿ ನಿಮಗೆ ಎಲ್ಲರೂ ಮಹತ್ವವನ್ನು ಕೊಡೋದಕ್ಕೆ ಖಂಡಿತ ಸಾಧ್ಯ. ನೀವು ಇತ್ತೀಚೆಗೆ ಭಾಳಷ್ಟು ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಾ ಇಲ್ಲ, ಆದರೂ ಕೂಡ ಯಾವಾಗ ಅವಕಾಶಗಳು ಒದಗಿಬಿರ್ತವೆ ನೋಡಿ, ಸುಮಾರು 4,000 PC ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇವಾಗ ಯಾರಿಗೆ ಗೊತ್ತಿತ್ತು ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ ಏನಂತ? ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನಿರಂತರವಾಗಿ ಯಾರು ಮೊದಲಿನಿಂದ ಪ್ರಯತ್ನ ಮಾಡ್ತಾ ಅಧ್ಯಯನ ಮಾಡ್ತಾ ಇದ್ದಾರಲ್ಲ, ಅವರು ಈ ಎಕ್ಸಾಮನ್ನು ಕಂಪಲ್ಸರಿಯಾಗಿ ಕ್ಲಿಯರ್ ಮಾಡ್ಕೋತಾರೆ. ನೀವು ಹೀಗೆ ಏನಾದರೂ ಸ್ಟಾರ್ಟ್ ಮಾಡಿಲ್ಲಪ್ಪ ಅಂತಂದರೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಕೂಡ ಪರೀಕ್ಷೆಗೆ ಸ್ಟಾರ್ಟ್ ಮಾಡಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ನಿಮಗೂ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ಕ್ಲಾಸ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭಾರತೀಯ ಕೌನ್ಸಿಲ್ ಕಾಯ್ದೆ ಕುರಿತಾಗಿ ನಾನು ಕ್ಲಾಸ್ನ ಮಾಡ್ತೀನಿ. ನಿಮಗೆ ಇದರ ಬಗ್ಗೆ ಯಾವುದೇ ಆಗಿರ್ತಕ್ಕಂಥ ಮಾಹಿತಿ ಬೇಕಂದರೆ ನಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತೇಳಿ ತಿಳಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.